ರೀ ನಿಂತ್ಕೊರಿ. ಏನ್ ಹೇಳ. ಏನಿಲ್ಲ, ಮನಿ ನೀವು ಕೊಟ್ಟಿದ್ರಲ್ಲ ರೊಕ್ಕನ ಮಂಜುಳಾ ಮತ್ತ ಅಭಿದ್ ಸ್ಕೂಲ್ ಫೀ ತುಂಬಿನಿ. ಆಮೇಲೆ ಇನ್ನೊಂದು 30,000 ಬೇಕಿತ್ತು, ಕೊಡ್ತೀರೇನ ಇವತ್ತಂತ. ಅಭಿದ್ ಯಾಕೆ ತುಂಬಿದಿ? ಅವ್ ಫೇಲ್ ಆಗೇನಿಲ್ಲ, ಅವ್ನ ಯಾಕೆ ತುಂಬಕ್ ಹೋಗಿದ್ದಿ? ಅವನ್ನೆಲ್ಲ ಫಸ್ಟ್ ಪಾಸ್ ಆಗ್ಲವ, ನೋಡೋಣ ಮುಂದಿನ ವರ್ಷ ತುಂಬಕ್ ಬರ್ತೈತೆ. ಅಲ್ಲ ರೀ, ಸ್ಕೂಲ್ ಫೀ ಕಟ್ಲಿಕ್ಕಂತಂದ್ರ ಅದು ಎಕ್ಸಾಮಿಗೆ ಹೆಂಗ್ ಕುಂದಿರ್ತಾರಂತ. ನಾಳೆ ಪ್ರಿನ್ಸಿಪಲ್ ಜೋಡಿ ಮಾತಾಡ್ತೀನಿ. ನೀವು ಅವ್ನು ಕಟ್ಟಬಾರ್ದಾಗಿತ್ತು, ಈಗ ಆಲ್ರೆಡಿ ಕಟ್ಟಿ ಬಂದೇನ? ಹ್ಞೂ ರೀ ಕಟ್ಟಿನಿ. ಮತ್ತೆ ಅಂಜಲಿಗೆ ಮರ್ತೆ. ಸರಿ, ನಿನ್ ಪಗಾರ ಬಂದಿಲ್ಲ? ನನ್ನ ಪಗಾರ ಬಂದಿದ್ದು ಮನೆಗೆ ಖರ್ಚಾಗತೈತಿ, ನಾನೆಲ್ಲಿಂದ ಹಾಕ್ಲೀಗ? ಸರಿ. ಎಲ್ಲ ಇಷ್ಟಾಗಿ ಶಾರ್ಟೇಜ್ ಬರಾಗತೈತಿ ಇದು. ಮೊದ್ಲು ಹಿಂಗೆಲ್ಲ ಬರ್ತಿದ್ದಿಲ್ಲಲ್ಲ, ಎಲ್ಲ ಎಷ್ಟು ಚಂದ ಎಲ್ಲ ನಿಭಾಯಿಸ್ಕೊಂಡೋಕಿಲ್ಲ ಗೌರಿ. ಅಂದ್ರೆ ಅವಾಗೆಲ್ಲ ಕಾಲೇಜ್ ಇದ್ದಾಗಿರ್ಬೋದು, ಆಮೇಲೆ ಮನಿದೊಂದಿಟ್ಟು ಏನಾರು ಗ್ರೋಸರಿ ಅದು ಇದು ಶಾರ್ಟೇಜ್ ಬಿತ್ತು ಅಂತಂದ್ರೆ ತನ್ನ ರೊಕ್ಕ ಹಾಕಿ ಎಲ್ಲ ಮುಚ್ಚಿ ಬಿಡ್ತಿದ್ಲು. ಹಂಗಾಗಿ ನಮ್ಗೇನು ಗೊತ್ತಾಗಿದ್ದಿಲ್ಲ. ಇವಾಗ ಅರ್ಥ ಆಗ್ತಲ್ಲ ಆಕಿನ ಬಗ್ಗೆ. ಅದು ಹಂಗಲ್ಲ, ಅದಂದ್ರೆ ಮತ್ತೆ ಅತ್ತಿನ ಇವತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಇಲ್ಲೇ ಗೌರ್ಮೆಂಟ್ ದವಾಖಾನೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಆಕಿದ ಕಣ್ಣು ಏನಾಗೈತೆ ನೋಡು, ತೋರಿಸ್ಕೊಂಡ್ ಬಾ. ಸರಿ, ತೋರಿಸ್ಕೊಂಡ್ ಬರ್ತೀನಿ. ಅಮ್ಮ ಏನಾತ? ಇನ್ನ ಇಲ್ಲೇ ಇದ್ರಲ್ಲ, ಹೋಗಿಲ್ಲಲ್ಲ? ಅಲ್ಲ, ಸ್ಕೂಲ್ ಕಟ್ಟಿದಿ ಮತ್ತೆ ಬಸ್ಸಿಂದ ಟ್ರಾನ್ಸ್ಪೋರ್ಟ್ ಏನಾಗಲ್ಲ. ಒಂದು ಕೆಲಸ ಮಾಡ್ರಿ, ನೀವಿಬ್ರು ಬಸ್ಸಿಗೆ ಹೋಗ್ಬಿಡ್ತೀನ. ನಿಂದಂತ್ರ ಫ್ರೀ ಐತಿ, ನಿಂದ ಬೈಕ್ ಐತಲ್ಲ, ಹೆಂಗಾದ್ರು ನಿನ್ನ ಫ್ರೆಂಡ್ ಅದ, ಅವ್ನ ಜೊತೆ ಶೇರಿಂಗ್ದಾಗ ಹೋಗು. ಅಲ್ವಾ ಅವ್ನು ಬರಂಗಿಲ್ಲ, ಈಗ ಅವ್ನ ಕ್ಲಾಸ್ ಚೇಂಜ್ ಆಗೈತಿ. ನಾನು ಫೇಲ್ ಆಗಿ ಹಿಂದೆ ಕುಂತೀನಲ್ಲ, ನಮ್ಗೆ ಹಂಗಾಗಿ ಅವಂಗ ನನಗೆ ಪರಕ್ ಆಗುತ್ತೆ. ಪರಕ್ ಗಿರಕ್ಕೆ ಏನಿಲ್ಲ, ಇಬ್ರು ಹೊಂದ್ಕೊಂಡು ಹೋಗ್ರಿ ಅಷ್ಟೇ. ಅವ ಪ್ಲೀಸ್ ಬಸ್ ಹಚ್ಚ ನೋಡೋಣ. ಇದೊಂದು ತಿಂಗಳು ಹೋಗು, ಮುಂದಿನ ತಿಂಗಳಿಂದ ನೋಡ್ತೀನಿ. ನಮ್ದು ಏನೋ ಪಗಾರ ಇಲ್ಲ, ನಿಮ್ಮ ಅಪ್ಪಗೇನೋ ಪಗಾರ ಹಂಗೆ ಆಗೈತಂತೆ ಮ್ಯಾನೇಜ್ ಮಾಡಿದ್ದೇನ. ಸಾರಿ ಹಂಗಾರು. ಆಮೇಲೆ ಅದು ನೆಕ್ಸ್ಟ್ ಇಯರ್ ನನ್ನ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಯರ್ ಅಲ್ಲ, ಇಯರ್ ಪಾಸ್ ಆಗ ಫಸ್ಟ್. ಅದೇನೋ ಬ್ಯಾಕ್ಲಾಗ್ ಇಟ್ಕೊಂಡಿಲ್ಲ, ಅದನ್ನ ಪಾಸ್ ಆಗೋಣ. ಅವ ನಾನು ಅಷ್ಟು ಏನ್ ಮಾಡ್ಬೇಕು, ರೀವ್ಯಾಲ್ಯೂಯೇಷನ್ ಹಾಕ್ಬೇಕಂತ ಮಾಡಿನವ. ಒಟ್ಟು ಎಷ್ಟು ಬೀಳುತ್ತೆ? ಒಂದು ಪೇಪರಿಗೆ 1,2,000 ಬೀಳುತ್ತೆ. ಅಂದ್ರೆ ಟೋಟಲ್ 6 ಪೇಪರ್, 6 12,000. ಬೇಡ ನೀ ಏನು ಅಂತ ಬರೀ ಏನು ಕರೆಕ್ಟಾಗಿ ಬರ್ದಿರಂಗಿಲ್ಲ ಏನಿಲ್ಲ, ನನಗೆ ಗೊತ್ತೈತಿ. ಹೋಗು, ಇನ್ನೊಮ್ಮೆ ಓದ್ಕೊಂಡು ಬರ್ರಿ, ಏನಾಗಲ್ಲ. ಒಂದು ವರ್ಷ ನಿಂತ್ಕೊಂಡ್ರು. ಸಾರಿ ಅವ. ಅಭಿ ನಿಂತ್ಕೊಳ್ಳೆ. ಏನವ? ನೋಡು, ಸರಿಯಾಗಿ ಕಾಲೇಜ್ಗೆ ಹೋಗ. ಇಲ್ಲೇ ಎಲ್ಲರೂ ಇದ್ದು ಏನಾರ ಕಿತಾಪತಿ ಮಾಡಿದ್ರೆ ನಾವು ಅದು ನೋಡ್ಬಿಡಂಗಿಲ್ಲ ಮತ್ತೆ. ಸರಿ ಅವ್ವ. ಚಿಕ್ಕಮ್ಮ, 100 ರೂಪಾಯಿ ಇದ್ರೆ ಕೊಡಿ ಚಿಕ್ಕಮ್ಮ. ಯಾಕೆ? ಅದು ನನ್ನ ಕಡೆ ಪಾಕೆಟ್ ಎಲ್ಲ ಖಾಲಿ ಆಗಿದೆ. ಆಮೇಲೆ ಬರುವಾಗ ಒಮ್ಮೆ ಲೇಟ್ ಆದರೆ, ಅದಲ್ಲದೆ ಪ್ರಾಜೆಕ್ಟ್ ಬೇರೆ ಸ್ಟಾರ್ಟ್ ಆಗಿದೆ, ಲೇಟ್ ಆಗುತ್ತೆ. ಬಸ್ಸಲ್ಲೇ ಬರ್ತೀನಿ, ಆದರೆ ಒಂದು ಸ್ವಲ್ಪ ಕಾಲೇಜ್ಗೆ ಹೋಗಕ್ಕೆ ಲೇಟ್ ಆಗುತ್ತೆ. ಒಂದು ರೊಕ್ಕ ಎಲ್ಲಿದಕ್ಕೆ ಬೇಕಾಗುತ್ತಂತ. ನನ್ನ ಕಡೆ ಏನಿಲ್ಲ, ಹೋಗೀಗ ನೋಡೋಣ. ಅದು ಹಂಗಲ್ಲ ಹಿಂಗಲ್ಲ, ಹೋಗು. ಬರೀ ರೊಕ್ಕಗಳು ನಿಮಗೆ ಸುರಿದಾತ್. ನಾನು ಏನು ಮಾಡೋದು, ಕೈ ಬಂತದ್ದು ಬಾಯಿ ಬರಲಿಲ್ಲ ನಂದು. ಅಜ್ಜಿ ಟಿಫಿನ್ ತಿಂತೀರೇನು? ನಂಗೆ ನೀನು ಬೇಡ, ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲಿಗೆ ಹಾಕಿ? ಗಂಗಾ ಅತ್ತಿ ಮಲ್ಕೊಂಡಾರೆ. ತುಂಗಾಗ ಹೇಳು ಎಬ್ಬಸ್ ಅಂತೇಳಿ ಲಗುಣ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಸರಿ ಅಜ್ಜಿ. ಇನ್ನೊಂದು ನಿಮ್ಮ ಮಾತ್ರ ತಗೊಂಡಿನಿ. ಗೌರಿ ಆಯ್ತಾನ? ಆಯ್ತು, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿನಿ. ಗಂಗಾ ಅತ್ತೆ ಇನ್ನೂ ಎದ್ದಿಲ್ಲ. ಹೌದಾ, ಇನ್ನೂ ಎದ್ದಿಲ್ಲ? ಸರಿ, ನಾಕಿ ನೋಡ್ತೀನಿ. ರಾಮ್ ರೆಡಿ ಆಗ್ಯಾನ, ಅವ್ನು ನಾಷ್ಟ ಏನ್ ಬೇಕು ನೋಡ್ತೇಳು. ಅದು ಅತ್ತೆ ನಾನು ಹುಡುವ ಇನ್ಮೇಲಿಂದ ನಿನ್ ಗಂಡಂದೆಲ್ಲ ವಿಚಾರ ನೀನೇ ಮಾಡ್ಕೋಬೇಕು. ನಾವ್ಯಾರು ಬರಂಗಿಲ್ಲ, ಇನ್ಮೇಲಿಂದ ನೀನೇ ನೋಡು, ಎಲ್ಲ ನೋಡ್ಕೊಳ್ಳೋದ ಒಂದು. ಸರಿ ಅತ್ತ. ಅಲ್ಲ, ರೆಡಿ ಅದರ ಟಿಫಿನ್ ತಗೊಂಡ್ ಬರ್ಲಾ? ಟಿಫಿನ್ಗೆ ಏನ್ ಬೇಡ, ಹೊತ್ತಾಗೈತಿ, ನಾ ಹೋಗ್ಬೇಕು. ಅದು ಹಂಗಲ್ಲ, ಟಿಫಿನ್ ತಿನ್ಲಾರ್ದೆ ಹೋದ್ರೆ ಎಸಿಡಿಟಿ ಅದು ಇದು ಆಗುತ್ತೆ. ನಿಮ್ ಮೊದ್ಲೇ ಇವತ್ತು ಲಾಂಗ್ ಮೀಟಿಂಗ್ ಇರುತ್ತೆ, ಸ್ವಲ್ಪ ತಿಂದೋಗಿ. ನೋಡು, ಬೇಡ ನಂಗೆ, ಬೇಡ ಅಂದ್ರೆ ಹಂಗ ಹೋಗ್ಕೊಳ್ಳ. ಈ ಫೈಲ್ ಎಲ್ಲಿಟ್ಟಿದ್ದೆ? ಎಲ್ಲಿಟ್ನ ಇವಳೊಬ್ಳು ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ಕೋಂತ ನಿಂದಿರ್ತಾಳೆ. ಫೈಲ್ ಏನಾದ್ರು ಡಸ್ಟ್ಬಿನ್ಗೆ ಏನಾದ್ರು ಹಾಕ್ಲಾ? ಹಂಗೇನಿಲ್ಲ, ಕಲ್ತಿದ್ದಾಳೆ, ಹಂಗೇನಿಲ್ಲ. ಅಲ್ಲ, ಟಿಫಿನ್ ಇರ್ಲಿ, ನಂದು ಫೈಲ್ ಇತ್ತಲ್ಲ, ಎಲ್ಲಿಟ್ಟಿ? ಅದನ್ನೆಲ್ಲ ಬ್ಯಾಗ್ ನಲ್ಲಿ ರೆಡಿ ಮಾಡಿ ನಿಮ್ ಇದ್ರಲ್ಲಿ ಇಟ್ಟಿದ್ದೀನಿ. ಯಾವುದು? ಅದೇ ಇವತ್ತು ಬೆಟ್ಟಿಂಗ್ ಹಾಕ್ಬೇಕಂತ ಹೋಗ್ತಿದ್ರಲ್ಲ ಅದು. ಅದು ನಿಂಗೆ ಹೆಂಗ್ ಗೊತ್ತು? ಅಲ್ಲ, ನಿನ್ನೆ ರಾತ್ರಿ ನೀವೇ ಹೇಳಿದ್ರಲ್ವಾ, ಅದು ಇಂಪಾರ್ಟೆಂಟ್ ಫೈಲ್ ತೆಗೆದಿಡು ಅಂತ. ನಾನು ಒಳಗಡೆ ನೋಡಿದೆ, ಅದು ಎನ್ವೆಲಪ್ ಎಲ್ಲ ಇತ್ತು. ಆಮೇಲೆ ಏನೇನು ಬೆಟ್ಟಿಂಗ್ ಅದೆಲ್ಲ ಇನ್ಫಾರ್ಮೇಶನ್ ಇತ್ತು. ಹಂಗಾಗಿ ಅದನ್ನ ತೆಗೆದು ನಿಮ್ ಬ್ಯಾಗ್ ಅಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಆಮೇಲೆ ನಿನ್ನೆ ರಾತ್ರಿ ಫ್ಯಾಕ್ಟ್ರಿ ಫೈಲ್ ಕೂಡ ಕೊಟ್ಟ ಇವರು ಶ್ಯಾಮು, ಅದನ್ನು ಕೂಡ ಅದರಲ್ಲಿ ಇಟ್ಟಿದ್ದೀನಿ. ಹೌದಾ, ಸರಿಯಾಗಿದ್ರೆ ಅದು ಟಿಫಿನ್ ಮಾಡ್ಬಿಟ್ಟು ಹೋಗಿ. ಕೊಡು. ಟಿಫಿನ್ ಏನ್ ಮಾಡಿದ್ದು? ನೀನ್ ಮಾಡಿದ್ದ? ಹೌದು. ಚೆನ್ನಾಗಿದೆ. ನೀರ್ ತಗೊಂಡ್ಬರ್ತೀನಿ. ನೀರ್ ಕುಡೀರಿ ಫಸ್ಟ್. ರಾಮ್, ಸಾರಿ, ಆಮೇಲೆ ಬರ್ತೀನಿ. ಶ್ಯಾಮ್, ಹಂಗೇನಿಲ್ಲ, ಬಾ ನೀನು ಒಳಗಡೆ. ತೆಗಿ ಇದನ್ನ. ಇರ್ಲಿ ಬಿಡು, ನೀವು ಮುಂದುವರ್ಸಿ. ನಾನ್ ತಿಳಿದೇ ಬಂದೆ, ಡೋರ್ ಲಾಕ್ ಮಾಡ್ಬೇಕಾಗಿತ್ತು, ಹಂಗೆ ಬಂದ್ಬಿಟ್ಟೆ ನೋಡು. ಸಾರಿ ಅದಕ್ಕೆ. ಇಲ್ಲ, ಹಂಗೇನಿಲ್ಲ, ಬನ್ನಿ. ಅವ್ರಿಗೆ ಕೆಮ್ಮತ್ತಿತ್ತು, ನೀರ್ ಕೊಟ್ಟೆ ಅಷ್ಟೇ. ಓಹೋ, ಅಷ್ಟೇನಾ? ಏನೋ ಫುಲ್ ಜೋರಾ? ಹಾಗೇನಿಲ್ಲ, ಕೆಮ್ಮತ್ತಿತ್ತು, ನೀರ್ ಕೊಟ್ಲು. ನೀನೇನು ಅಪಾರ್ಥ ಮಾಡ್ಕೋಬೇಡ, ಅಂತದೇನೇ ನಡೆದಿಲ್ಲ ಇಲ್ಲಿ. ನಾನೇನಾರದನ್ನ ನಾನು ಸಾರಿ, ಇಬ್ರು ಇದ್ದಾಗ ಬರ್ಬಾರ್ದಾಗಿತ್ತು ಅಂತಂದೆ ಅಷ್ಟೇ.
ಈಗ ಅದು ಬಿಡು, ಏನಾಯ್ತು? ನೀನು ರಾತ್ರಿ ಫೈಲ್ ಕೊಟ್ಟಿದ್ದೆ ಗೌರಿ ಹತ್ತ ಕಡೆಗೆ, ಅದು ನಿಮ್ ಕಡೆ ಕೊಟ್ಟಿದಾರ ಇಲ್ಲ ಅಂತ ಕೇಳೋದಕ್ಕೆ. ಹಾ, ಇಟ್ಟಿದ್ದಾಳಂತೆ ಬ್ಯಾಗಲ್ಲಿ ಎಲ್ಲ ಇದೆ. ನಾನು ಈಗ ಡೈರೆಕ್ಟ್ ಆಗಿ ಬೆಟ್ಟಿಂಗ್ ಹೋಗ್ತೀನಿ. ನೀನು ಅಪ್ಪ ಫ್ಯಾಕ್ಟ್ರಿಗೆ ಹೋಗು, ನೀನು ಸ್ವಲ್ಪ ಕಾಲೇಜ್ಗೆ ಹೋಗಿ ಅದೇನೋ ಇನ್ಫಾರ್ಮೇಶನ್ ಇದೆ ನೋಡು, ಕಲೆಕ್ಟ್ ಮಾಡ್ಕೊಂಡ್ ಬಾ. ನಾನು ಬೆಟ್ಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಬರ್ತೀನಿ. ಸರ್, ಯಾವ ಫ್ಯಾಕ್ಟ್ರಿ ಬರ್ತೀಯ, ಕ್ಲಾತ್ ಅವ್ರ ಶುಗರ್ ಫ್ಯಾಕ್ಟ್ರಿನ? ನಾನು ಡೈರೆಕ್ಟ್ ಆಗಿ ಶುಗರ್ ಫ್ಯಾಕ್ಟ್ರಿ ಬರ್ತೀನಿ. ಆಮೇಲೆ ನಿಂದೇನಾಯ್ತು ಸಾಫ್ಟ್ವೇರ್ದು? ಇದು ಮುಗಿಲಿ ರಾಮ್, ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿ ಅದು ಸೆಟಪ್ ಎಲ್ಲ ಮಾಡ್ಬರ್ಬೇಕು. ಆ ಜಾಗ ಎಲ್ಲ ಅದನ್ನು ಇದನ್ನ ಮಾಡ್ಬೇಕು, ನೀನು ಬರ್ಬೇಕಾಗುತ್ತೆ ಅದಕ್ಕೆ. ನಾನೊಂದು ಫ್ರೆಂಡ್ ಜಾಗ ಇದೆ, ಅಲ್ಲಿ ನೋಡೋಣ ತಗೋ. ಸರಿ ಸರಿ ಸರಿ, ನಿನ್ ಟಿಫಿನ್ ಆಯ್ತಾ? ನಂದಿನಿಲ್ಲ, ಮಾಡ್ತೀನಿ ಇವಾಗ. ನೀನ್ ಮಾಡಿ ಹೋಗ್ರು, ನಾನು ಹೋಗ್ತೀನಿ ಅಪ್ಪನ ಕರ್ಕೊಂಡು. ಸರಿ ಆಗಿದೆ. ಇನ್ನೂ ಸ್ವಲ್ಪ ಹಾಕ್ಲಾ? ಬೇಡ ಬೇಡ, ಸಾಕು. ಸರಿ, ನಿಮ್ಮ ಬಾಕ್ಸ್ ಅಲ್ಲಿ ಕಟ್ಟಿರ್ತೀನಿ ತಗೊಂಡು. ಬಾಕ್ಸ್ ಎಲ್ಲ ಬೇಡ, ನನ್ಗಲ್ಲಿ ಕ್ಯಾನ್ ಇದು ಇರುತ್ತೆ, ಊಟ ಇರುತ್ತೆ ಇವತ್ತು. ಸರಿ ಆಗಿದೆ. ನಿಂತ್ಕೋ. ಹೇಳಿ. ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು. ಹೌದಾ? ಥ್ಯಾಂಕ್ ಯು. ಹಲೋ. ಹಲೋ ಬೇಬಿ, ನೀನೇನು ಫೋನೇ ಮಾಡ್ತಿಲ್ಲ ನಂಗೆ. ಅಲ್ಲ, ಅಲ್ಲಿದ್ದಾಗೆ ಒಂದು 20 ಸಲ ಫೋನ್ ಮಾಡ್ತಿದ್ದೆ, 20 ಸಲ ಮೀಟ್ ಮಾಡ್ತಿದ್ದೆ. ಇವಾಗ ಬಂದಿನಿ ಒಂಚೂರು ಮಾಡ್ತಾನೆ ಇಲ್ಲ. ಹಾಗೇನಿಲ್ಲ, ನಾನು ಸ್ವಲ್ಪ ಫ್ಯಾಕ್ಟ್ರಿನಲ್ಲಿ ಬ್ಯುಸಿ ಆದೆ. ಇಲ್ಲ ಅಂತಂದ್ರೆ ನಾನೇ ಇವಾಗ ನಿನ್ಗೆ ಫೋನ್ ಮಾಡ್ಲಾರ ಇರ್ತೀನಿ. ಇವಾಗ ನೋಡು, ಅದೇ ನಾವು ಮಾತಾಡಿದ್ವಲ್ಲ ಡೀಲು, ಅದನ್ನ ಇವಾಗ ಕನ್ಫರ್ಮ್ ಮಾಡ್ತಿದ್ದೀನಿ ನೋಡು. ಅವನ ಜೊತೆನೇ ಕನ್ಫರ್ಮೇಶನ್ ತಗೊಂತಾ ಇದ್ದೀನಿ. ಅದೇನಾದರೂ ಡೀಲ್ ಆದ್ರೆ ಪಕ್ಕಾ ನಮಗೆ ಚಲೋ ಪ್ರಾಫಿಟ್ ಸಿಗುತ್ತೆ. ಆಮೇಲೆ ನೀನು ಬಂದು ಪಾರ್ಟ್ನರ್ ಆಗಿ ಜಾಯಿನ್ ಮಾಡುವಂತೆ. ಹೌದಾ? ಫೈನಲಿ? ನಾನು ಹಿಂಗೆ ತೋರಿಸಿದ್ನಲ್ಲ ಡಿಸೈನ್ಸ್ ಎಲ್ಲ, ಸೇಮ್ ಡಿಸೈನ್ ಅಪ್ರೂವಲ್ ಆಗಿದೆ ಇವಾಗ. ಓ, ರಿಯಲಿ? ಹ್ಞೂನಾ? ಅಂತೂ ಇಂತೂ ನಾನಿಲ್ಲ ಅಂತಂದ್ರೆ ನನ್ನ ಡ್ರೀಮ್ ನ ಸಕ್ಸಸ್ ಮಾಡ್ತಿದ್ಯಲ್ಲ, ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನನ್ನ ಡ್ರೀಮ್ ಅಲ್ಲ, ನಮ್ಮ ಡ್ರೀಮ್ ಅದು. ಸರಿ, ನೋಡು, ಫ್ರೀ ಇದ್ದಾಗ ಮಾಡು ನಂಗೆ ಫೋನು. ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ದೀನಿ ಇಲ್ಲಿ. ಹಾ ಸರಿ. ಮತ್ತೇನಾದ್ರೂ ಬೇಕಾ? ಸರಿ. ಯಾರು? ನಿನ್ ತಂಗಿನ? ಕೊಡು, ಮಾತಾಡ್ತೀನಿ. ಇಲ್ಲ, ಅವಳಲ್ಲ, ಇದು ಬೇರೆ. ಯಾರು? ಇಬ್ರು ತಂಗಿರು ನಿಂಗೆ ಅಷ್ಟೇ? ಮತ್ತಾರು? ಅದು ಅದು ನಮ್ಮನೆ ಕೆಲಸದವಳು. ಬೇಬಿ, ನಿನ್ ರೂಮಿಗೆಲ್ಲ ನಮ್ಮನೆ ಕೆಲಸದವರೆಲ್ಲ ಬರ್ತಾರ? ಅದು ಹಾಗೆ. ಸರಿ, ನಾನು ನಿಂಗೆ ಮತ್ತೆ ಫೋನ್ ಮಾಡ್ತೀನಿ. ಸಾರಿ, ನಾನು ಏನಾದ್ರೂ ಡಿಸ್ಟರ್ಬ್ ಮಾಡಿದ್ನ? ಹಾಗೇನಿಲ್ಲ. ಸರಿ, ನಾನು ಹಿಂಗೆ ಬರ್ತೀನಿ. ಅಲ್ಲ, ಯಾರಿರ್ಬೋದು ಇಷ್ಟೊತ್ತಿನಾಗ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಕೇಳ್ತಿದ್ರಲ್ಲ? ಮೇ ಬಿ ಅವರು ಮೊದಲೇ ಹುಡುಗಿ ಇರ್ಬೇಕಾ? ಇದ್ರೆ ಇರ್ಬೋದು, ಇರ್ಲಿ ಬಿಡಿ. ಅದಕ್ಕೆ ನನ್ನ ಬಾಕ್ಸು. ಸಿಂಚು, ಕಟ್ತೀನಿ. ಅಲ್ಲ, ನಿಂತ್ಕೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರಾಗಿದ್ರೆ? ಏನಿಲ್ಲ, ನಿಮ್ಮನ್ನ ಯಾರ ಜೊತೆನೂ ಮಾತಾಡಿದ್ದ, ಅದಕ್ಕೆ ಕೇಳಿ ನಂಗೆ ಸ್ವಲ್ಪ ಅಷ್ಟೇ. ಓ, ಅದಾ? ಅವಗಿದ್ದಾಳಲ್ಲ ಫಾರಿನ್, ಅವಳಿರ್ಬೇಕು ಬಿಡು. ಓ ಹೌದಾ? ಅವಳನ್ನ ಬಿಟ್ಟರೆ ಮತ್ತೆ ಯಾರ ಜೊತೆ ಮಾತಾಡಲ್ಲ ಅವನು. ಓ ಓಕೆ, ಅವಳೇ ಒಬ್ಳು ಫ್ರೆಂಡ್ ಅವನಿಗೆ. ಸರಿ, ನಾನು ನಿಂಗೆ ಬಾಕ್ಸ್ ಕಟ್ತೀನಿ. ಮಿಂಚು ಹೋದ್ಲಾ? ಮಿಂಚುಗೇನೋ ಜ್ವರ ಅಂತ ಮಲಗಿದಾಳೆ. ಹೌದಾ? ಅಯ್ಯೋ, ಸರಿ, ನೋಡ್ತೀನಿ. ಆಮೇಲೆ ಅಜ್ಜಿ ನಿಮ್ಗೆ ಕರಿತಾ ಇದ್ಲು, ಟೆಂಪಲ್ಗೆ ಹೋಗಕ್ಕೆ ಲೇಟ್ ಆಗುತ್ತೆ, ಇನ್ನು ಏನ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಹೌದು, ಗಂಗಾ ಅತ್ತೆ ಇದ್ರ? ಎದ್ದಾಯ್ತು, ಮತ್ತೆ ಟಿಫಿನ್ ಮಾಡ್ತಿದ್ದಾರೆ ಅವರು. ಅಯ್ಯೋ, ನಂದೇ ಲೇಟ್ ಆಗುತ್ತೆ ಇನ್ನು, ಮತ್ತೆ ಬೈತಾರೆ. ಸರ್, ಮೇ ಕಮ್ಮಿ? ಸರ್, ಬಾ ಅಂತ ಹೇಳಿದ್ರೆ. ಅಲ್ವಾ, ನಿಂದು ಕಾಲೇಜ್ ಫೀ ಕಟ್ಟೇ ಇಲ್ಲ, ಡ್ಯೂ ಡೇಟ್ ಮುಗಿತಾ ಬಂತು. ಸರ್, ಅದು ನಂಗೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇಕಿತ್ತು. ಅಲ್ಲಮ್ಮ, ನೀ ಎಲ್ಲರಿಗಿಂತ ಎಕ್ಸ್ಟ್ರಾ ಟೈಮೇ ತಗೊಂಡಿದ್ಯಾ, ಇನ್ನೂ ಆದ್ರೂ ಕಟ್ಟಿಲ್ಲ. ಆಲ್ರೆಡಿ ಈಗ ಸೆಮ್ ಗ್ಯಾಪ್ ಬಂತು. ಸರ್, ಕಟ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡಿ. ನೋಡಮ್ಮ, ಇಷ್ಟು ದಿನ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನೀನು ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗುತ್ತೆ. ಏನೋ ನೀನು ಟಾಪರ್ ಅಂತ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡಿದೆ. ನೋಡು, ಇನ್ನೊಂದು 2 ದಿನದಲ್ಲಿ ಕಟ್ಟು ಬೇಗ, ಇಲ್ಲಾಂದ್ರೆ ನಿಂದು ಹಾಲ್ ಟಿಕೆಟ್ ಡಿಲೇ ಆಗುತ್ತಮ್ಮ. ಸರಿ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಅವ್ರು ಅದಕ್ಕೆ ಬಂದಿದ್ರು? ಸರ್, ಅದು ಕಾಲೇಜ್ ಫೀ ಕಟ್ಟಿದ್ದಿಲ್ಲ, ಎಕ್ಸ್ಟೆಂಡ್ ಮಾಡ್ಬೇಕಲ್ಲ ಸ್ವಲ್ಪ ದಿನ. ಸರ್, ಅದು ಮಾಡಿದ್ದೀನಿ, 1 ಮಂತ್ ಆಗಿ ಬಂತು ಅದಕ್ಕೆ. ಸರಿ ಸರ್, ನೀವು ಅದೇ ಫೈಲ್ ಬೇಕಿತ್ತು, ಅದಕ್ಕೆ ತೊಗೊಂಡು ಹೋಗ್ಬಂದೆ. ಅಯ್ಯೋ, ನೀವ್ಯಾಕೆ ಬಂದೆ? ನಾನೇ ಹೇಳ್ಕೊಳ್ಸಿದ್ರೆ ಕಳಿಸ್ಕೊಡ್ತಿದ್ದೆ ಅಲ್ಲಿಗೆ. ಇರ್ಲಿ, ಕೊಡಿ ನನಗೆ. ಸರಿ ಸರ್.